ಲಾಂಚ್ ಕಂಟ್ರೋಲ್ 4000 RPM. ಇದು 6000 RPM ಬರುತ್ತೆ, 8000 RPM. ಇದು ಲೇಟೆಸ್ಟ್ ಮಾಡಲ್ ಹಯಾಬುಸಾ ಜನರೇಷನ್ 3 ಅಂತ 1340cc. ಸೊ ಇದರಲ್ಲಿ ನಿಮಗೆ 3 ರೈಡಿಂಗ್ ಮೋಡ್ಸ್ ಬರುತ್ತೆ. ಸೊ ABC, ಸೊ SDMS. ಸೊ SDMS ಅಂದರೆ ಸುಜುಕಿ ಡ್ರೈವಿಂಗ್ ಮೋಡ್ ಸೆಲೆಕ್ಟರ್ ಅಂತ. ಸೊ A ಬಂದ್ಬಿಟ್ಟು ಆ್ಯಕ್ಟಿವ್, B ಬ್ಯಾಲೆನ್ಸ್, C ಕಂಟ್ರೋಲ್. ಸೊ ಇದು ಬಂದ್ಬಿಟ್ಟು ಡಿಫಾಲ್ಟ್ ಸೆಟ್ಟಿಂಗ್ಸ್ ಬರುತ್ತೆ. ಸೊ ಇದು ನಿಮ್ಮದು ಕಸ್ಟಮರ್ ಓನ್ ಕಸ್ಟಮೈಸೇಷನ್ ಸೆಟ್ಟಿಂಗ್ಸ್, ಯೂಸರ್ 1, ಯೂಸರ್ 2, ಯೂಸರ್ 3. ಸೊ ಅದು ಬಿಟ್ಟು ನಿಮಗೆ ಲಾಂಚ್ ಕಂಟ್ರೋಲ್ ಬರುತ್ತೆ, ಕ್ರೂಸ್ ಕಂಟ್ರೋಲ್ ಬರುತ್ತೆ, ಆ್ಯಂಡ್ ಇಲ್ಲೋಲ್ಡ್ ಅಸಿಸ್ಟ್ ಆ್ಯಂಡ್ ಅಜಾರ್ಡ್. ನಿಮಗೆ ಇದು SDMS ಸೆಟ್ಟಿಂಗ್ಸು, ಆವಾಗಲೇ ನಾನು ತೋರಿಸಿದ್ದು. ಇದು ಆ್ಯಕ್ಟಿವ್ ಡೇಟಾ. ಸೊ ಆ್ಯಕ್ಟಿವ್ ಡೇಟಲ್ಲಿ ನಿಮಗೆ ಬೈಕ್ ಲೀನಿಂಗ್ ಪಾಯಿಂಟ್ ತೋರಿಸುತ್ತೆ. ಸೊ ಸೆಂಟ್ರಲ್ ಗ್ರಾವಿಟಿ ಲೀನಿಂಗ್ ಪಾಯಿಂಟು ಮತ್ತು ಲಿಫ್ಟ್ ಕಂಟ್ರೋಲ್ ಆಗಾಗ ಎಷ್ಟು ಡಿಗ್ರಿಯಲ್ಲಿ ಆಗುತ್ತೆ, ಸೊ ಅದೆಲ್ಲ ತೋರಿಸುತ್ತೆ. ಇನ್ನು ಟಾಪ್ ಸ್ಪೀಡ್ ಎಷ್ಟು ಹೋಗುತ್ತೆ ಸರ್ ಇದು? ಸೊ ಬೇಸಿ 299 ಹೋಗುತ್ತೆ. ಟ್ರ್ಯಾಕಲ್ಲಿ ಟೆಸ್ಟ್ ಮಾಡಿದ್ರೆ ಗಾಡಿ 299. ಆನ್ ರೋಡ್ ಲೀಗಲಲ್ಲಿ ಹೋಗಿದ್ರೆ 100 ಮೇಲೆ ಹೋಗುತ್ತೆ. 100, 160 RPM ಮೇಲೆ ಡಿಪೆಂಡ್ ಆಗುತ್ತೆ ನಿಮಗೆ. ಸೊ ಫ್ರೀ ರೋಡ್ಸ್ ಇದ್ದರೆ ಸೊ ಅದು ರೆಕಮೆಂಡೆಡ್ ಅಲ್ಲ. ಇದು ಬರೀ ನೀವು ಟ್ರ್ಯಾಕಲ್ಲಿ ಟೆಸ್ಟ್ ಮಾಡಿದ್ರೆ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ. ಬಟ್ ಆನ್ ರೋಡಲ್ಲಿ ನಿಮಗೆ ಅಬೌವ್ 160 ಹಂಗೆ ಹೋಗುತ್ತೆ, ಲೈಕ್ 120. ಲೈಕ್ ಸೇಫ್ಟಿ ಮುಖ್ಯ ಫಸ್ಟು ನಮಗೆ. ಆ್ಯಂಡ್ ಅದು ಬಿಟ್ಟು ನಿಮಗೆ ಬ್ರೇಕಿಂಗ್ ಪ್ರೆಷರ್ಸ್, ಫ್ರಂಟ್ ಬ್ರೇಕ್. ಸೊ ಇಲ್ಲಿ ನೋಡಿ, ನೀವು ಬ್ರೇಕ್ ಪ್ರೆಷರ್ ಎಷ್ಟು ಕೊಡ್ತೀರೋ ಸೊ ಅದು ನಿಮಗೆ ಇಲ್ಲಿ ಕ್ಯಾಲ್ಕುಲೇಟ್ ಆಗಿ ಅದು ನಿಮ್ಗೆ ತೋರಿಸುತ್ತೆ. ಈವನ್ ಬ್ಯಾಕ್ ಬ್ರೇಕು ಆಗುತ್ತೆ, ಮತ್ತು ಟ್ರಾಟಲ್ಲು, ಮತ್ತು ಇಲ್ಲೋಲ್ಡ್ ಅಸಿಸ್ಟ್ ಡಿಆಕ್ಟಿವೇಟ್ ಮಾಡೋದು, ಡಬಲ್ ಟ್ಯಾಪು, ಆ್ಯಕ್ಸಿಲೇಟ್ರು ಸೇಮ್ ಇದರಲ್ಲಿ. ಬರೀ ರಿವರ್ಸ್ ಮಾತ್ರ ಇಲ್ಲ, ಸೊ ಅದು ಬಿಟ್ಟು ಎಲ್ಲ ಇದೆ ನಿಮಗೆ. ರಿವರ್ಸ್ ಇಲ್ಲ. ನಿಮಿಷ. ಇದು ಲಾಂಚ್ ಕಂಟ್ರೋಲ್ 4000 RPM. ಇದು 6000 RPM ಬರುತ್ತೆ, 8000 RPM. ಇದು 4000 RPM ನಾನು ಆವಾಗಲೇ ತೋರಿಸಿದ್ದು ನಿಮಗೆ. ಸೊ ಡಿಆಕ್ಟಿವೇಟ್ ಲಾಂಗ್ ಪ್ರೆಸ್ ಮಾಡಬೇಕು ನಾವು, ಅಷ್ಟೇ ಡಿಆಕ್ಟಿವೇಟ್ ಆಗುತ್ತೆ. ಹಾಂ, ಇದು ಕ್ರೂಸ್ ಕಂಟ್ರೋಲು. ಈ ಕಿಲೋಮೀಟ್ರ್ 60 ಸ್ಪೀಡಲ್ಲಿ ನೀವು ಸೆಟ್ ಮಾಡ್ಕೋಬೋದು, ಆ್ಯಂಡ್ 40ಯಲ್ಲೂ ಸೆಟ್ ಮಾಡ್ಕೋಬೋದು ನೀವು. ಬಟ್ 40 ಬಂದ್ಬಿಟ್ಟು ಅದೇ 40ನೇ ಸ್ಟಾರ್ಟ್, 40ಯಲ್ಲೇ ಸೆಟ್ ಆಗುತ್ತೆ ನಿಮಗೆ. 40 ಟು 60ವರೆಗೂ 40 ಎಷ್ಟು ಬೇಕಾದ್ರೆ ನೀವು ಸೆಟ್ ಮಾಡ್ಕೋಬೋದು. ನೀವು 40 ಬಂದಾಗ ನೀವು ಕ್ರೂಸ್ ಕಂಟ್ರೋಲ್ನ ಆ್ಯಕ್ಟಿವೇಟ್ ಮಾಡ್ಬೋದು. ಟ್ವೆಂಟಿ ಲೀಟರ್ಸ್ ಇದೆ ಸರ್. 20 ಲೀಟರ್ಸ್ ಇದೆ. ಸೊ ಸ್ಟಾಕಲ್ಲಿ ನಿಮಗೆ 12 to 14 ಸಿಗುತ್ತೆ. ಸೊ ಎಕ್ಸಾಸ್ಟು ಫುಲ್ ಸಿಸ್ಟಮ್ ಆದರೆ ನಿಮಗೆ 8 to 10 ಬರುತ್ತೆ. ರೈಡಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ ಅದು. ಇದರಲ್ಲಿ ಕ್ವಿಕ್ ಶಿಫ್ಟರ್ ಇದೆ, ಬೈ ಡೈರೆಕ್ಷನಲ್ಲಿದೆ, ಆಟೋ ಗ್ಲೂಪರ್ ಇದೆ. ಆ್ಯಂಡ್ ನಿಮಗೆ ಇದರಲ್ಲಿ 2 ಟೈಪ್ ಕ್ವಿಕ್ ಶಿಫ್ಟರ್ ಇದೆ. ಲೆವೆಲ್ 1 ಇದೆ, ಲೆವೆಲ್ 2 ಇದೆ. ಸೊ ಬ್ರೇಕ್ ಬಂದ್ಬಿಟ್ಟು ಬ್ರೆಂಬೋ ಕ್ಯಾಲಿಪರ್ಸ್, ನಿಸಿನ್ ಮಾಸ್ಟರ್ ಸಿಲಿಂಡರ್ ಬರುತ್ತೆ. ಸೊ ಡುವಲ್ ಬ್ರೇಕಿಂಗ್ ಬರುತ್ತೆ, ಫ್ರಂಟು ಬ್ಯಾಕು ಸಿಂಗಲ್ ಬರುತ್ತೆ. ಬ್ಯಾಕ್ ಕ್ಯಾಲಿಪರ್ಸು ನಿಸಿನ್ನು. ಸೊ ಅದು ಕಸ್ಟಮರ್ ಮೇಲೆ ಡಿಪೆಂಡ್ ಆಗುತ್ತೆ. ಲೈಕ್ ಇವಾಗ ಕೆಲವು ಜನ ಬ್ರೇಕ್ನ ಬಂದ್ಬಿಟ್ಟು 80% ಇಂಜಿನ್ ಬ್ರೇಕಿಂಗಲ್ಲಿ ಕಂಟ್ರೋಲ್ ಮಾಡಿ ಬ್ರೇಕ್ನ ಯೂಸ್ ಮಾಡ್ತಾರೆ. ಸೊ ಅಂಥವ್ರಿಗೆ ಬಂದ್ಬಿಟ್ಟು ಲೈಕ್ 6,000 to 8,000ವರೆಗೂ ಬರುತ್ತೆ ಬ್ರೇಕ್ ಪ್ಯಾಡ್ಸು.
ಕೆಲವರು ಬರೀ ಫ್ರಂಟ್ ಮಾತ್ರ ಯೂಸ್ ಮಾಡ್ತಾರೆ, ಕೆಲವರು ಬರೀ ಬ್ಯಾಕ್ ಮಾತ್ರ ಯೂಸ್ ಮಾಡ್ತಾರೆ. ಸೊ ಪ್ರಾಪರಾಗಿ ಯೂಸ್ ಮಾಡಿದ್ರೆ 6,000 to 7,000ವರೆಗೂ ಬರುತ್ತೆ ಸರ್ ಬ್ರೇಕ್ ಪ್ಯಾಚ್ ಲೈಫು ರೀಪ್ಲೇಸ್ಗೆ. ಎಷ್ಟು ಕಿಲೋಮೀಟರ್ ಸರ್ವಿಸ್? ಸೊ ಫಸ್ಟ್ ಸರ್ವಿಸ್ 1000 ಆ್ಯಂಡ್ ಸೆಕೆಂಡ್ ಸರ್ವಿಸ್ ಬಂದ್ಬಿಟ್ಟು ನಿಮಗೆ ಎವ್ರಿ 5,000 ಕಿಲೋಮೀಟರ್ ಒನ್ಸ್ ಆರ್ 5 months. 1 ವರ್ಷಕ್ಕೆ 2 ಸಲ ಬರುತ್ತೆ ನಿಮಗೆ. ಸೊ ಆನ್ ರೋಡ್ ಪ್ರೈಸ್ ನಿಮಗೆ ಆಫ್ಟರ್ GST ಎಲ್ಲ ಹೈಕ್ ಆಗಿ 40% GST ಇದೆ ಇವಾಗ. ಆನ್ ರೋಡ್ ನಿಮಗೆ 22,65,000 ಆಗುತ್ತೆ. ಆನ್ ರೋಡ್ 22,65,000 ಆಗುತ್ತೆ. ಇದರಲ್ಲಿ ಬಂದ್ಬಿಟ್ಟು ಪ್ರೀಮಿಯಂ ಸೆಗ್ಮೆಂಟಲ್ಲಿ ಬರುತ್ತೆ ನಿಮಗೆ. ಪೇಜ್ ಸರ್ವಿಸೇ ಬರೋದು ಎಲ್ಲನೂ. ಪೇಜ್ ಸರ್ವಿಸ್ ಆಗಿ ಅಫೋರ್ಡಬಲ್ ಪ್ರೈಸೇ ಲೈಕ್ 12,000 ಹಂಗೆ ಬರುತ್ತೆ ರಫ್ಲಿ ಎಸ್ಟಿಮೇಟ್ ಒಂದು ಸಲ. ಬರೀ ಇಂಜಿನ್ ಆಯಿಲ್ ಫಿಲ್ಟರ್ಸು, ಫ್ರಂಟ್ ಬ್ಯಾಕ್ ಬ್ರೇಕ್ ಕ್ಯಾಲಿಪರ್ಸ್ ಕ್ಲೀನಿಂಗು, ಬೈಕ್ ಜನರಲ್ ಚೆಕಪ್ಪು, ಮತ್ತು SD ಟೂಲ್ಸ್ ಎಲ್ಲ ಹಾಕಿ ಬೈಕ್ ಎರರ್ಸು ಆ್ಯಂಡ್ ABS ಮಾಲ್ ಫಂಕ್ಷನ್ ಆ ಥರ ಏನಾದರೂ ಒಂದು ಎರರ್ಸ್ ಇದ್ದರೆ ಅದನ್ನೆಲ್ಲ ಚೆಕ್ ಮಾಡಿ ಪ್ರಾಪರಾಗಿ ನೀಟಾಗಿ ಮಾಡಿಕೊಡ್ತೀವಿ. ಸೊ ನಮ್ಮದು ಬ್ಯಾಂಗ್ಳೂರು ಅಫಿಷಿಯಲ್ ಔಟ್ಲೆಟ್ಸ್ ಇದೆ, ಇದು ಮಾತ್ರನೇ. ಸೊ ಇಲ್ಲೇ ಮಾಡೋದು ನಾವು. ಇದೇ ಶೋರೂಮ್ ನಮ್ದು 2 ಇದೆ. ಒಂದು ಆರ್ಯನ್ ಸುಜುಕಿ ದಮ್ಲೂರಲ್ಲಿ ಒಂದಿದೆ, ಆರ್ಯನ್ ಸುಜುಕಿ ಹುಡಿ ಬೈಕ್ ಝೋನಲ್ಲಿ ಒಂದಿದೆ. ಎರಡೇ ಇರೋದು ಸರ್. ಇಲ್ಲೇ ಬರ್ಬೋದು. ಹೌದು, ಸೇಲ್ಸ್ ಆ್ಯಂಡ್ ಸರ್ವಿಸ್ ಎಲ್ಲ ಒಂದೇ ಕಡೆನೇ ಇರೋದು. ಸೊ ನಾವು ಲೊಕೇಟ್ ಆಗಿರೋದು ದಮ್ಲೂರು ಹತ್ರ, ಲೈಕ್ HL ರೋಡ್. ಸೊ ಸೊ ಫ್ರಂಟ್ ಆ್ಯಂಡ್ ಬ್ಯಾಕ್ 17 inches ಬರುತ್ತೆ. ವೀಲ್ ಸೆಕ್ಷನ್ ಫ್ರಂಟು 120, ಬ್ಯಾಕ್ 190 ಸೆಷನ್. ಸೊ ಸುಜುಕಿಯಿಂದ ಬರೋದು ಬ್ರಿಸ್ಟೋನ್ ಹೈಪರ್ ಸ್ಪೋರ್ಟ್ ಅಂತ. ಸೊ ಬ್ರಿಸ್ಟೋನ್ ಬ್ರ್ಯಾಂಡಲ್ಲಿ ಬರುತ್ತೆ ನಿಮಗೆ, ಇದು ಸ್ಟಾಕಲ್ಲಿ ಜಾಪನೀಸ್ ಬ್ರ್ಯಾಂಡು. ಸೊ ಅದೇ ಬಿಟ್ಟು ನಿಮಗೆ ಟೈರ್ ಲೈಫು 6,000ಇಂದ 8,000ವರೆಗೂ ಬರುತ್ತೆ. ಯಾಕೆಂದರೆ ಕೆಲವರು 140 ಸ್ಪೀಡಲ್ಲಿ ನೀವು ಕ್ರೂಸ್ ಮಾಡಿದ್ರೆ ನಿಮಗೆ 6,000 ಬರುತ್ತೆ. 180 ಓವರ್ ಸ್ಪೀಡಿಂಗ್ ಮಾಡಿದಾಗ ನಿಮಗೆ ಕಡಿಮೆ ಲೈಫ್ ಬರುತ್ತೆ. ಫ್ರಿಕ್ಷನ್ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟೊಂದು ಲೈಫ್ ಕಡಿಮೆ ಇರುತ್ತೆ ಟೈರ್ಸ್ದು. ಡುವಲ್ ಸೈಲೆನ್ಸರ್ ಬರುತ್ತೆ ಸರ್. ಇನ್ಲೈನ್ 4:1:2 ಬರುತ್ತೆ. ಅದು 4:2:1 ಬರುತ್ತೆ. ನಿಮಗೆ ಇದಕ್ಕೆ ಹಾಕ್ಲೇಬೇಕಂದ್ರೆ ಫ್ರೇಮ್ ಸ್ಲೈಡರು, ರೇಡಿಯೇಟ್ರ್ ಗಾರ್ಡ್ ಮ್ಯಾಂಡೇಟ್ರಿ. ಅದನ್ನು ನಿಮಗೆ ಫ್ರೇಮ್ಸ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳುತ್ತೆ. ರೇಡಿಯೇಟ್ರ್ ಬಂದ್ಬಿಟ್ಟು ಸ್ಟೋನ್ಸು, ಹೌದು. ಸೊ ಅದೆಲ್ಲ ಅರೌಂಡ್ ಎಲ್ಲ ಆನ್ಲೈನ್ ಮಾರ್ಕೆಟಲ್ಲೇ ಇದೆ ಸರ್. ಲೈಕ್ 30K ಎಲ್ಲ ಔಟ್ಸೈಡ್ ಕಸ್ಟಮರೇ ತರ್ತಾರೆ ಸರ್. ಯಾಕೆಂದ್ರೆ ಇದೆಲ್ಲ ಇಂಪೋರ್ಟೆಡ್ ಅಲ್ಲ, ಸುಜುಕಿಯಿಂದನೇ ಬರಲ್ಲ ಅಫಿಷಿಯಲ್ ಆಗಿ. ಥರ್ಡ್ ಪಾರ್ಟಿ ಬ್ರ್ಯಾಂಡ್ಸಿಂದ ಅವರೇ ತರ್ತಾರೆ ಎಲ್ಲ. ಹೌದು, ಅದಕ್ಕೆ ನಾವು ಲೇಬರ್ ಚಾರ್ಜ್ ಮಾಡ್ತೀವಿ ಅಷ್ಟೇ. ಮಾಡಿಫಿಕೇಷನ್ ಅಂದರೆ ಕಸ್ಟಮರ್ ಎಕ್ಸಾಸ್ಟ್ ತಗೊಬಂದರೆ ಎಕ್ಸಾಸ್ಟ್ ಹಾಕ್ಸ್ಕೊಡೋದು, ಮತ್ತು ಫಿಟ್ಟಿಂಗ್ಸ್ ಮಾಡೋದು, ಗಾಡಿದು ಏನಾದರೂ ಮಾಡಿಕೊಡ್ತೀವಿ. ಆ್ಯಂಡ್ ನೀವು ಅದರ್ ಬ್ರ್ಯಾಂಡ್ಸ್ ಎಲ್ಲ ನೋಡಿದ್ರೆ ನಿಮಗೆ ಡ್ಯಾಂಪರ್ಸ್ ಮೇಲೆ ಇರುತ್ತೆ. ಈ ಹಯಾಬುಸಾಗೆ ಈ ಒಳಗಡೆ ಇರುತ್ತೆ ಡ್ಯಾಂಪರ್ಸ್. ಇದು ಹೈ ಸ್ಪೀಡಲ್ಲಿ ವಾಬಲ್ ಆಗಬಾರ್ದು ಅಂತ ಕೊಟ್ಟಿರ್ತಾರೆ ನಿಮಗೆ. ಎಲ್ಲ ಗಾಡಿಗಳು ಬೇರೆ ಬ್ರ್ಯಾಂಡಲ್ಲಿ ಬಂದು ಇಲ್ಲಿ ಬರುತ್ತೆ ಸ್ಟೇರಿಂಗ್ ಟ್ಯಾಂಕ್. ಇದರಲ್ಲಿ ಒಳಗೆ ಬರುತ್ತೆ, ಅಂದರೆ ಇದು ಇನ್ಬಿಲ್ಟ್ ಆಗಿ ಬರುತ್ತೆ. ಬೇರೆ ಬ್ರ್ಯಾಂಡ್ಸ್ಗಳಲ್ಲಾದರೆ ನೀವು ಎಕ್ಸ್ಟ್ರಾ ಪೇ ಕೊಟ್ಟು ಹಾಕಿಸ್ಕೋಬೇಕು. ಡುಕಾಟಿ ಆಗಿರ್ಬೋದು, ಕವಾಸಾಕಿ ಆಗಿರ್ಬೋದು, BMW ಆಗಿರ್ಬೋದು, ನೀವು ಯಾವುದೇ ಬ್ರ್ಯಾಂಡಲ್ಲಿ ಹೋಗ್ತೀರ ಅಂದರೂ ಕೂಡ ಅದಕ್ಕೆ ನಾವು ಎಕ್ಸ್ಟ್ರಾ ಪೇ ಮಾಡಿ ಹಾಕಿಸ್ಕೋಬೇಕು. ಬಟ್ ಇದಕ್ಕೆ ಆದರೆ ನಿಮಗೆ ಇನ್ಬಿಲ್ಟ್ ಆಗೇ ಕೊಡ್ತಾನೆ. ಬಟ್ ಇದು ಇನ್ನೊಂದು ಏನಂದರೆ ಒಳಗಡೆನೇ ಇರುತ್ತೆ. ಸ್ಟೇರಿಂಗ್ ಟ್ಯಾಂಕ್ನ ಹಾಕ್ಸೋ ಮೇನ್ ರೀಸನ್ ಏನಂದರೆ 180 ನೀವು 120ಇಂದ 190, 180, 200ಗೆ ಚೇಂಜ್ ಮಾಡ್ತೀರಾ. ಆವಾಗ ಗಾಡಿ ಹ್ಯಾಂಡಲು ಓಬ್ಲಿಂಗ್ ಆಗುತ್ತೆ. ಆ ಹೋಬ್ಲಿಂಗ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಸ್ಟೇರಿಂಗ್ ಟ್ಯಾಂಕ್ನ ಯೂಸ್ ಮಾಡಿ.